ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಮತ್ತೆ ಹೊಸ ನೇಮಕಾತಿ ಆಗೈತ್ರಿ. ಕೃಷಿ ಅಧಿಕಾರಿ ಮತ್ತು ಕೃಷಿ ಸಹಾಯಕ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೊಸ ನೇಮಕಾತಿ ಆಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ನೀವು ಇಲ್ಲಿ ನೋಡಬಹುದು ಕೆ ಅಫಿಷಿಯಲ್ ಆಗಿ ಪ್ರಕಟವಾಗಿರೋ ಹೊಸ ನೇಮಕಾತಿ ಇದಾಗಿರ್ತದ. ದಿನಾಂಕ ಕೂಡ ನೋಡ್ಕೋರಿ, ಇಲ್ಲಿ 18/4/2026 ಬಂದ ಹೊಸ ಮಾಹಿತಿ ರೀ. ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಉಳಿಕೆ ಮೂಲ ವೃಂದ ಅಂದ್ರ HK ನಾನ್-HK ಇರುತ್ತಲ್ಲ, ಇದರಲ್ಲಿ ಇದು ನಾನ್-HK ಇರುತ್ತೆ. HK ಬೇರೆ ನೇಮಕಾತಿ ಆಗೈತಿ, ನಾನ್-HK ಬೇರೆ. HK 258 ಆದ್ರ ನಾನ್-HK ಹೆಚ್ಚಾಗಿ ಕಡಿಮೆ ಒಂದು 630 ಆಗೈತ್ರಿ. ಟೋಟಲ್ ಆಗಿ 2 ಸೇರಿ 900ಕ್ಕಿಂತ ಹೆಚ್ಚಿನ ಹುದ್ದೆಗಳದ್ದು ನೇಮಕಾತಿ ಆಗೈತ್ರಿ. ಸ್ನೇಹಿತರೆ, ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 19/4/2026 10/5/2026 ಕೂಡ ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಅದೇ ರೀತಿ ಇದಕ್ಕೆ ಶುಲ್ಕ ಇರುತ್ತಾ. ಶುಲ್ಕವನ್ನ ತುಂಬಾಕ್ರಿ 12/5/2026 ಕೊನೆಯ ದಿನಾಂಕ ಆಗಿರ್ತದ. ಸ್ನೇಹಿತರೆ, ನೀವು ನೋಡ್ಬೋದು, ಇದಕ್ಕೆ ಸಂಬಂಧಿಸಿದಂತೆ ನೀವೇನಾದ್ರೂ ಆಯ್ಕೆ ಆದ್ರಪ್ಪ ಅಂದ್ರ ಸ್ಟಾರ್ಟಿಂಗ್ ವೇತನ ಬಂದು ನಿಮ್ದು 70,000 ಪ್ರಾರಂಭ ಆಗುತ್ತೆ. 70,000 ಬೇಸಿಕ್, ಅದರಿಂದ ಗ್ರಾಸ್ ಪೇಮೆಂಟ್ ಕಡಿಮೆ ಅಂದ್ರೆ ಒಂದು 75,000 ಕೂಡ ಗ್ರಾಸ್ ಪೇಮೆಂಟ್ ಬರುತ್ತೆ. ಇದು ಸ್ಟಾರ್ಟಿಂಗ್ ದಾಗ ಜಾಯಿನ್ ಆದಾಗ 75,000 ಕೂಡ ವೇತನ ನೀವು ಪಡಿಬಹುದು. ಹಾಗಿದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಾಕ ವಯೋಮಿತಿ ಎಷ್ಟಿರ್ಬೇಕಂತ ನೋಡಿದ್ರೆ, ಸ್ನೇಹಿತರೆ, ಕನಿಷ್ಠ ವಯಸ್ಸು ಡಿಗ್ರಿ ಮೇಲೆ ಇದ್ದ ಕಾರಣಕ್ಕಾಗಿ 21 ಆಗಿರ್ತದ. ಇಲ್ಲಿ ಕನಿಷ್ಠ 18 ಕೊಟ್ಟಾರ, ಬಟ್ ನಿಮ್ ಡಿಗ್ರಿ ಮುಗಿಬೇಕಂದ್ರೆ 21 ಆಗಿರ್ತ. 21ರಿಂದ ಹಿಡಿದು ನೋಡ್ರಿ 40 ವರ್ಷದವರೆಗೂ ಕೂಡ ಇರ್ತದ. ಮತ್ತೆ ಇದರಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತಾ. SC/ST ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿರ್ತಾರ. ಆ ವಯೋಮಿತಿಗೆ ಅನುಗುಣವಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಮ್ದು ವಿದ್ಯಾರ್ಥಿ ಏನಾಗಿರ್ಬೇಕಂತ ನೋಡೋದಾದ್ರೆ, ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕೃಷಿ ಅಧಿಕಾರಿ ಅಂತ ಇಲ್ಲಿ ಹುದ್ದೆಗಳೇನು ಖಾಲಿ ಇದಾವ. ಅದಕ್ಕೆ 85% ಕೃಷಿ ಅಧಿಕಾರಿ ಹುದ್ದೆಗಳಿಗೆ BSc ಕೃಷಿ ಆಗಿರ್ಬೇಕು ಅಂತ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಕೊಟ್ಟಿರ್ತಾರ. ಆಕ್ಚುಲಿ ಇಲ್ಲಿ ಹಾರ್ಟಿಕಲ್ಚರ್ ಕನ್ಸಿಡರ್ ಮಾಡಿದ್ರೆ ಚಲೋ ಆಗ್ತಿದ್ರಿ, ಬಟ್ ಕೇವಲ ಇಲ್ಲಿ ಕೃಷಿ ಅಂತ ಮಾಡಿದಾರ. ಇಲ್ಲಿ ಅವರು BSc ಹಾರ್ಟಿಕಲ್ಚರ್ ಆಗಿರ್ಬೋದು, ಅದೇ ರೀತಿ BSc ಅಗ್ರಿಕಲ್ಚರ್ ಆಗಿರ್ಬೋದು, ಕಲ್ತಿರೋದು ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೊ ಅದಕ್ಕಾಗಿ ಅವ್ರನ್ನು ಕೂಡ ಇಲ್ಲಿ ಪರ್ಮಿಷನ್ ಕೊಡಬೇಕಿತ್ತು. ಆದ್ರೆ ಇಲ್ಲಿ ತೋಟಗಾರಿಕೆಯಲ್ಲಿ ಖಾಲಿ ಇರ್ತಾವ. ಬಟ್ ತೋಟಗಾರಿಕೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ BSc ಮತ್ ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಇಬ್ಬರನ್ನು ಕೂಡ ತುಂಬಿಕೊಂಡಾರ. ಬಟ್ ಈಗ ಕೃಷಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಹಾರ್ಟಿಕಲ್ಚರ್ ನ ಪರಿಗಣಿಸಿಲ್ಲ. ನಮ್ಮ ಬಾಗಲಕೋಟೆಯಲ್ಲಿರುವ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕಲಿತ ಎಷ್ಟೋ ಅಭ್ಯರ್ಥಿಗಳು ಈಗ ವೇಸ್ಟ್ ಆಯ್ತ್ರಿ. ಯಾಕಪ್ಪ ಅಂದ್ರ ಅವ್ರೀಗ ಅಗ್ರಿಕಲ್ಚರ್ ಸಿಗ್ಲಾರ್ಕ ಹಾರ್ಟಿಕಲ್ಚರ್ ಬಂದಿರೋ. ಇಲ್ಲಿ ಹಾರ್ಟಿಕಲ್ಚರ್ ಕಲಿತರು ಕೂಡ ಇಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಸಿಗುತ್ತಿಲ್ಲ. ಅಂದ್ರೆ ಕಲ್ತಿದ್ದು ಕೂಡ ವೇಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ಬೇರೆ ಬೇರೆ ಹುದ್ದೆಗಳಿಗೆ ಇಲ್ಲಿ BSc ಅಲ್ಲಿ ಕೂಡ ಒಂದಿಷ್ಟು ಅದಾವ್ರಿ. ಅದರೊಳಗ B.Tech ಮಾಡಿದವರು ಕೂಡ ಇದಕ್ಕ ಅರ್ಜಿಯನ್ನ ಸಲ್ಲಿಸಬಾರ್ದು. ಕಂಪ್ಲೀಟ್ ಆಗಿ ಇಲ್ಲಿ ಏನೇನೆಲ್ಲ ಕಲ್ತವ್ರು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂತೇಳಿ ಮಾಹಿತಿ ಇರ್ತದೆ. ಇದನ್ನೊಂದ್ಸಾರಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಟ್ಕೋರಿ. ಅರ್ಜಿ ಸಲ್ಲಿಸಬೇಕಾದ್ರೆ ಕ್ಲಿಯರ್ ಆಗಿ ಓದ್ಕೊಂಡು, ಇಲ್ಲಿಕಪ್ಪ ಅಂದ್ರೆ ಇದು PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರುತ್ತೆ, ಅಲ್ಲಾದ್ರೂ ಹೋಗಿ ಸಂಪೂರ್ಣವಾದ ಮಾಹಿತಿನ ತಿಳ್ಕೋರಿ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಏನಾದರೂ ಇರುತ್ತಂತ ಕೇಳ್ತಾರೆ. ಸ್ನೇಹಿತರೆ, ಪರೀಕ್ಷೆ ಕೂಡ ಇರುತ್ತೆ. ಇಲ್ಲಿ 2 ರೀತಿಯ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡ್ಯಾರಿ. ಇಲ್ಲಿ ನೋಡ್ರಿ, ಕನ್ನಡ ಭಾಷಾ ಪರೀಕ್ಷೆ ಅಥವಾ ಅರ್ಹತೆ ಪರೀಕ್ಷೆಯನ್ನ ಇಟ್ಟಿರ್ತಾರ. 6/6/2026 ಪರೀಕ್ಷೆ ಇರುತ್ತ. 3ರಿಂದ 5 ಗಂಟೆವರೆಗೆ ಪ್ರಶ್ನೆ ಪತ್ರಿಕೆ 1 ಅಥವಾ ಮುಖ್ಯ ಪರೀಕ್ಷೆಯಲ್ಲಿ 1ನೇ ಪರೀಕ್ಷೆ 7/6/2026 ಇರುತ್ತ. ಅದೇ ರೀತಿ ಪ್ರಶ್ನೆ ಪತ್ರಿಕೆ 2 ಕೂಡ ಇರುತ್ತ. ಅದು ನಿರ್ದಿಷ್ಟ ಪತ್ರಿಕೆ ಇರುತ್ತ. ಅದೇ ದಿನಾಂಕ 7/6/2026 ಸಾಯಂಕಾಲ ಇರುತ್ತೆ. 2 ಕೂಡ ಒಂದೇ ದಿನ ಎಕ್ಸಾಮ್ ಇರುತ್ತ. ಇದು ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಕಡಿಮೆ ಅಂದ್ರೂ ನೀವು 50+ ಸ್ಕೋರ್ ಮಾಡಿದ್ರೆ ನೀವು ಇದಕ್ಕೆ ಅರ್ಹತೆಯನ್ನ ಪಡೆದಂಗ್ರಿ, ಆರಾಮಾಗಿ ಪಾಸ್ ಆಕ್ಯಾರಿ. ಓಕೆ ರೀ. ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ನೋಡ್ಕೋರಿ. ಯಾವ ಅಭ್ಯರ್ಥಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಥವಾ 2A 2B 3rd ಅಭ್ಯರ್ಥಿಗಳಿಗೆ 750 ಪ್ಲಸ್ ನೋಡ್ರಿ 250 ಪ್ರಕ್ರಿಯೆ ಶುಲ್ಕ. ಒಟ್ಟಾರೆಯಾಗಿ ನಿಮ್ದು 750 ರೂಪಾಯಿ ಇರುತ್ತ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 500 ಇರುತ್ತ. ವಿಶೇಷ ವಿಕಲಚೇತನ ಅಭ್ಯರ್ಥಿ ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರ್ತದ್ರಿ. ನೋಡಿದ್ರಲ್ಲ, ಅರ್ಜಿ ಶುಲ್ಕ ಕೂಡ ನೋಡಿದ್ರಿ. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಐತೆ ಅಂತ ಹೇಳಿದ್ರಿ. ಹಾಗಿದ್ರೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲಾಬಸ್ ಏನೈತೆ ಅಂತ ನೋಡ್ಕೊರಿ. ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಐತಿ. ಪಟ ಅರ್ಜಿಯನ್ನ ಸಲ್ಲಿಸ್ಕೊಂಡು ಸ್ಟಡಿಯನ್ನ ಮಾಡಕ ಪ್ರಾರಂಭಿಸ್ರಿ. ಇಲ್ಲಿ ಪತ್ರಿಕೆ 1
ಈ ಹುದ್ದೆಗಳಿಗೆ ಅಂದ್ರೆ ಪತ್ರಿಕೆಯನ್ನ ಜಿಕೆ ಪೇಪರ್ ಇರುತ್ತೆ. ಜಿಕೆಗೆ ಸಂಬಂಧಿಸಿದಂತೆ 300 ಅಂಕಗಳಿಂದ ಕೂಡಿದ ಎಕ್ಸಾಮ್ ಇರುತ್ತಾ, 2 ಗಂಟೆ ಟೈಮ್ ಇರುತ್ತಾ. ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ಎಲ್ಲ ಇರುತ್ತಾ, ಸ್ಕ್ರೀನ್ ಶಾಟ್ ಹೊಡ್ಕೋಬಹುದ್ರಿ. ನೋಡಿದ್ರಲ್ಲ, ಇದೆಲ್ಲ ಕೂಡ ನಿಮ್ದು ಸಿಲೆಬಸ್ ಆಗಿರ್ತದ. ಇನ್ನು ಅದೇ ರೀತಿ ಪ್ರಶ್ನೆ ಪತ್ರಿಕೆ 2 ಅಥವಾ ನಿರ್ದಿಷ್ಟ ಪತ್ರಿಕೆ, ಇದು ನೀವು ಏನ್ ಇದುವರೆಗೆ ಕಲ್ತಿರ್ತಿರಲ್ಲ BSc ಅಲ್ಲಿ, ಅದೇ ರಿಲೇಟೆಡ್ ನಿಮ್ದು ಕ್ವಶನ್ ಪೇಪರ್ ಬರ್ತದ. ಸೇಮ್ ರೀ, ಸಿಲೆಬಸ್ ಅಂತ ನೋಡ್ಕೊಂಡ್ರಿ. ಓಕೆ, ಸಿಲೆಬಸ್ ಕಾಪಿ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೋರಿ. ಸಿಲೆಬಸ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಸ್ನೇಹಿತರೆ, ನೀವೇನಾದ್ರೂ ಕೃಷಿ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಐತೆ. ಹೌದು ಸ್ನೇಹಿತರೆ, ಜಿಕೆ ಪೇಪರ್ ಗೆ ಸಂಬಂಧಿಸಿದಂತೆ ಪತ್ರಿಕೆ 1ಕ್ಕೆ ಸಂಬಂಧಿಸಿದ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಇದಾಗಿರ್ತದ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿ ನಿಮ್ದು ಪತ್ರಿಕೆ 1 300 ಅಂಕಗಳಿಂದ ಕೂಡಿದ ಪತ್ರಿಕೆ ಇರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಬರ್ತಿರ್ತಾವ. ಸೊ ಅದಕ್ಕಾಗಿ ಈ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಅನ್ನ ತೆಗೆದುಕೊಂಡು ಈ ಸ್ಟಡಿಯನ್ನ ಪ್ರಾರಂಭಿಸಬಹುದು. ಯಾಕಪ್ಪ ಅಂದ್ರೆ ಮುಂದಿನ 2 ತಿಂಗಳು ಅಷ್ಟೇ ಗ್ಯಾಪ್ ಐತ್ರಿ. 7/6/2026ಕ್ಕ ನಿಮ್ದು ಎಕ್ಸಾಮ್ ಇರುತ್ತೆ. ಈಗಿನ ತರ ಓದಕ್ ಪ್ರಿಪೇರ್ ಆದ್ರಂದ್ರ 2 ಮಂತ್ ಒಳಗ ಆಲ್ಮೋಸ್ಟ್ ಎಲ್ಲ ಒಂದು 90% ಅಥವಾ 80% ಆದ್ರೂ ನೀವು ಸಿಲೆಬಸ್ ಅನ್ನ ಕವರ್ ಮಾಡ್ಕೋಬಹುದು. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಕೇವಲ 200 ರೂಪಾಯಿ ಇರುತ್ತೆ. ಯಾಕಂದ್ರೆ ನೇಮಕಾತಿ ಐತಿ, ಎಲ್ಲ ಅಭ್ಯರ್ಥಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 200 ರೂಪಾಯಿಗಾಗಿ ಈ ನೋಟ್ಸ್ PDF ಅನ್ನ ಸಿಗ್ತಾವ್ರಿ. ಯಾರಿಗಾದ್ರೂ ಬೇಕಾಗಿತ್ತಂದ್ರೆ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, ಅಂದ್ರೆ ನೆಗೆಟಿವ್ ಅಂಕ ಕೂಡ ಇರುತ್ತಾ. ಅದೇ ರೀತಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಅರ್ಜಿ ಲಿಂಕ್ ಬೇಕಲ್ಲ, ಆ ಲಿಂಕ್ ಅನ್ನ ಇಲ್ಲಿ ಕೊಡ್ತೀನಿ ನೋಡ್ರಿ. ಇದನ್ನ ಹೋಗಿ ನೀವು ಈ ಲಿಂಕ್ ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇಲ್ಲಿ ಅಫಿಷಿಯಲ್ ಆಗಿ ಕೊಟ್ಟಿದ್ದ ಲಿಂಕ್ ಇರುತ್ತೆ, ಇಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಅಥವಾ ಹೋಮ್ ಪೇಜ್ ಅಲ್ಲಿ ಹೋದ್ರ ಮೇಲೆ ಕೂಡ ಲಿಂಕ್ ಹಾಕಿರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/5/2026 ಆಗಿರ್ತದ. ಸ್ನೇಹಿತರೆ, ಆದಷ್ಟು ಬೇಗ ನಿಮ್ದು ಕ್ವಾಲಿಫಿಕೇಶನ್ ಮುಗಿದಿತ್ತಂದ್ರೆ ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.